ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಕಲಿತಾ ಇರುವಂಥ ಶ್ಲೋಕ 16. ಸೌಂದರ್ಯ ಲಹರಿ ಶ್ಲೋಕ 16ನೇ ಶ್ಲೋಕದಲ್ಲಿ ಏನಿದೆ ನೋಡೋಣ ಬನ್ನಿ. ನವರಸ ಭರಿತ ವಾಣಿಯ ಪ್ರಕಾಶನಕ್ಕೆ ಮೂಲವಾದ ದೇವಿಯ ಧ್ಯಾನ. ಇದನ್ನ ನಾವು ಈ ಶ್ಲೋಕದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. 16ನೇ ಶ್ಲೋಕ ಹೇಗಿದೆ ನೋಡೋಣ ಬನ್ನಿ. ಕವೀಂದ್ರಾಣಾಂ ಚೇತ ಕಮಲವನ ಬಾಲಾ ತಪರುಚಿಂ ಭಜಂತೆ ಯೇ ಸಂತಃ ಕತಿಚಿದರುಣಾಮೇವ ಭವತಿ ವಿರಿಂಚಿ ಪ್ರೇಯಸ್ಯಾಹ ತರುಣತರ ಶೃಂಗಾರ ಲಹರಿ ಗಭೀರಾಭಿರ್ವಾಗ್ಭಿಃ ವಿದಧತಿ ಸತಾಂ ರಂಜನಮಮಿ. ಹೀಗೆ ಬರುತ್ತೆ 16ನೇ ಶ್ಲೋಕ. ಹೀಗೆ ಬರುತ್ತೆ. ಪದಗಳ ವಿಭಾಗ ಮಾಡಿದಾಗ ಹೇಗಿರುತ್ತೆ ನೋಡೋಣ. ಕವೀಂದ್ರಾಣಾಂ, ಕವೀಂದ್ರಾಣಾಂ, ಕವಿ ಮತ್ತು ಇಂದ್ರಾಣಾಂ. ಚೇತಃ ಕಮಲ ವನ ಬಾಲಾ ತಪರುಚಿಂ. ಚೇತಃ ಕಮಲವನ ಬಾಲ ಆತಪರುಚಿಂ ಭಜಂತೆ ಯೇ ಸಂತಃ ಕತಿಚಿದರುಣಾಮೇವ. ಕತಿಚಿತ್ ಅರುಣಾಂ ಏವ ಭವತೀಂ ವಿರಂಚಿ ಪ್ರೇಯಸ್ಯ ತರುಣತರ ಶೃಂಗಾರ ಲಹರಿ ಗಭೀರಾಭಿರ್ವಾಗ್ಭಿಃ ವಿದಧತಿ. ಹೀಗೆ ಬರುತ್ತೆ. ಪದಗಳು ಬಿಡಿಸಿದಾಗ ಹೇಗೆ ಮಾಡೋಣ. ವಿರಿಂಚಿಹಿ ಪ್ರೇಯಸ್ಯಾಹ ತರುಣತರ ಶೃಂಗಾರ ಲಹರಿ ಗಭೀರಾಭಿಃ ವಾಗ್ಭಿಃ ವಿದಧತಿ ಸತಾಂ ರಂಜನಮಮಿ. ರಂಜನಂ ಪ್ಲಸ್ ಅಮಿ, ರಂಜನಮಮಿ. ಅನ್ವಯಾರ್ಥ: ಹೇ ಭಗವತಿ, ಕವೀಂದ್ರಾಣಾಂ ಅರುಣಾಮೇವ, ಅರುಣಾಂಬಾ ಎಂದು ಪ್ರಸಿದ್ಧಳಾಗಿರುವ ಭವತೀಂ ನಿನ್ನನ್ನು, ಕತಿಚನ ಕೆಲವು ಮಂದಿಯಿಂದ, ಯೇ ಸಂತಃ ಭಜಂತೆ ಯಾವ ಸತ್ಪುರುಷರು ವಿದ್ವಾಂಸರು ಸೇವಿಸುತ್ತಾರೋ, ಅಮಿ ಈ ಸತ್ಪುರುಷರು, ವಿರಂಚಿ ಪ್ರೇಯಸ್ಯಾಹ ಬ್ರಹ್ಮನ ಹೆಂಡತಿಯಾದ ಸರಸ್ವತೀ ದೇವಿಯ, ತರುಣತರ ಶೃಂಗಾರ ಲಹರಿ ಅತ್ಯಂತ ಪ್ರಾಯದಲ್ಲಿ ಉಂಟಾದ ಶೃಂಗಾರ ರಸ ಪ್ರವಾಹದಿಂದ ಯುಕ್ತವಾಗಿಯೂ, ಗಭೀರಾಭಿಃ ಗಂಭೀರವಾಗಿಯೂ ಇರುವ, ವಾಗ್ಭಿಃ ವಾಕ್ಕುಗಳಿಂದ, ಸತಾಂ ವಿದ್ವಾಂಸರ, ರಂಜನಂ ವಿದಧತಿ ಮನಸ್ಸಂತೋಷವನ್ನು ಉಂಟು ಮಾಡುತ್ತಾರೆ. ತಾತ್ಪರ್ಯ ಹೇಗಿದೆ ನೋಡೋಣ. ಇದುವರೆಗೆ ನಾವು ಪದಗಳನ್ನ ಬಿಡಿಸಿ ಅದರ ಅರ್ಥವನ್ನು ತಿಳ್ಕೊಂಡ್ವಿ. ಹೇ ಭಗವತಿ, ಕವಿಶ್ರೇಷ್ಠರ ಮನಸ್ಸುಗಳೆಂಬ ಕಮಲಗಳ ಸಮೂಹಕ್ಕೆ, ಮನಸ್ಸುಗಳೆಂಬ ಕಮಲಗಳ ಸಮೂಹಕ್ಕೆ ಎಳೆ ಬಿಸಿಲಿನ ಕೆಂಪಗೆ ಕಾಂತಿಯುತವಾಗಿರುವ ಅರುಣ ಎಂಬ ಹೆಸರಿನಿಂದ ಪ್ರಸಿದ್ಧಳಾದ, ಅರುಣ ಅನ್ನೋ ಹೆಸರಿನಿಂದ ಪ್ರಸಿದ್ಧಳಾದ ಅರುಣ ಕಾಂತಿಯುಳ್ಳ ನಿನ್ನನ್ನು ಕೆಲವು ಮಂದಿ ಯಾವ ಸತ್ಪುರುಷರು ಸೇವಿಸುತ್ತಾರೋ ಅಂತಹ ಸತ್ಪುರುಷರು ಬ್ರಹ್ಮನ ರಾಣಿಯಾದ ಸರಸ್ವತೀ ದೇವಿಯ ಅನುಗ್ರಹ ಪಡೆದು ಅತ್ಯಂತ ಪ್ರಾಯದಲ್ಲಿ ಉಂಟಾಗುವ ಅತಿ ಗಂಭೀರವಾಗಿರುವ ವಾಗ್ವಿಲಾಸಗಳಿಂದ ಸಭಾಸದರ ಮನಸ್ಸಂತೋಷವನ್ನು ಉಂಟು ಮಾಡುತ್ತಾರೆ.
ಇದರ ಭಾವಾರ್ಥ ಹೀಗೆ ಬರುತ್ತೆ. ಇಲೈ ದೇವಿಯೇ, ಹೃದಯ ಕಮಲದಲ್ಲಿ ಅರುಣಾಂಬೆ ಎಂದು ಪ್ರಸಿದ್ಧಳಾದ ನಿನ್ನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಶೃಂಗಾರ ರಸಪ್ರಧಾನವಾದ ಶಬ್ದ ಪ್ರಯೋಗಗಳಿಂದ ಸಭಿಕರ ಮನಸ್ಸಂತೋಷಪಡಿಸ್ತಾರೆ. ಅಂದರೆ ಅರುಣಾಂಬಾದೇವಿಯ ಧ್ಯಾನ ಮಹಿಮೆಯಿಂದ ಎಲ್ಲರ ಮನಸ್ಸನ್ನು ಎಳೆಯುವಂಥ ವಾಕ್ಚಾತುರ್ಯ ಉಂಟಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಕತಿಚಿದರುಣಾವೇವ ಭವತಿ. ಅರುಣ ಎಂದರೆ ನಸುಕೆಂಪು ಬಣ್ಣ, ಎಳೆ ನೇಸರಿನ ಹೊಂಬಣ್ಣ, ಕತ್ತಲೆಯ ಕಾವಳ ಕಳೆದು ಅದರೊಡಲಿಂದ ಬೆಳಕು ಮೂಡುವ ತವಕದ ಬಣ್ಣ. ಸೃಷ್ಟಿ, ಹೊಸ ದಿನದ ಮೂಲಕ ಹೊಸ ಮೈ ಪಡೆಯುವ ಬಣ್ಣ, ಸೃಷ್ಟಿಶೀಲತೆಯ ಬಣ್ಣ. ಈ ಬಣ್ಣವೇ ಮೈಬಣ್ಣವಾಗಿರುವವಳು ಅರುಣ ಅಂತ ಬೇಂದ್ರೆಯವರು ಅತಿ ಕಿಂಚಿದರುಣೆ ಅಂತ ವಾತ್ಸಲ್ಯವರಣೆ ಅಂತ ದೇವಿಯನ್ನು ಸ್ತುತಿಸ್ತಾರೆ. ಈ ನಸುಗೆಂಪು ಶೃಂಗಾರ ರಸದ ಬಣ್ಣ ಕೂಡ ಆಗಿದೆ. ಇದನ್ನು ಪುನಃ ಪಠನೆ ಮಾಡೋದ್ರಿಂದ ಏನು ಫಲ ಸಿಗತ್ತೆ? ವೇದಶಾಸ್ತ್ರಗಳಲ್ಲಿ ಪಾರಂಗತರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಎಲ್ಲರೂ ಅಭ್ಯಾಸ ಮಾಡೋಣ, ಚೆನ್ನಾಗಿ ಹೇಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಪುನಃ ಪುನಃ ಪಠನೆ ಮಾಡೋದ್ರಿಂದ ಶಾಸ್ತ್ರ ಪಾರಂಗತರಾಗಬಹುದು ಅಂತ ಅಂದ್ಬಿಟ್ಟು ಇದರ ಫಲ ನಮಗೆ ತಿಳಿತಾ ಇರೋವಂಥದ್ದು ಹೇಳ್ಕೊಳ್ಳೋದ್ರಿಂದ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು. ಮುಂದಿನ 17ನೇ ಶ್ಲೋಕದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.